ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ನಾವಿವತ್ತು 8ನೇ ತರಗತಿಯ ಮತ್ತೊಂದು ಅಧ್ಯಾಯಕ್ಕೆ ಕಲಿಲಿಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಆ ಅಧ್ಯಾಯದ ಕುರಿತು ಹಿಂದಿನ ತರಗತಿಗಳಲ್ಲಿ ಏನೇನು ಕಲ್ತಿದ್ದೀವಿ ಅಂತಕ್ಕಂಥದ್ದನ್ನ ಸ್ವಲ್ಪ ಸ್ಮರಿಸ್ತಾ ಬರೋಣ ಅಂತ. ಈಗಾಗಲೇ ನಾವು ವೃತ್ತಗಳು, ಚೌಕಗಳು, ಆಯತಗಳು, ಚತುರ್ಭುಜಗಳು, ತ್ರಿಭುಜಗಳು ಇವುಗಳ ಸುತ್ತಳತೆ ಮತ್ತೆ ಆ ಆಕೃತಿಗಳು ಆವರಿಸಿಕೊಂಡಿರ್ತಕ್ಕಂತಹ ಯಾವುದೋ ಒಂದು ಆಕೃತಿ. ಈಗ ವೃತ್ತ ಅಂತ ಬರೆದ್ರೆ ಈ ವೃತ್ತ ಎಷ್ಟು ಸ್ಥಳವನ್ನು ಈ ಬೋರ್ಡಲ್ಲಿ ಆಕ್ರಮಿಸಿಕೊಂಡಿದೆ, ಅಥವಾ ಸುತ್ತಳತೆ ಅಂತಂದ್ರೆ ಇದರ ಸುತ್ತ ಒಂದು ಸುತ್ತ ಬರ್ತಕ್ಕಂಥದ್ದು ಇದರ ಸುತ್ತಳತೆ. ಈ ಯಾವುದೋ ಇನ್ನೊಂದು ಆಕೃತಿ ಅಂತೋಣ ತ್ರಿಭುಜ, ಇದು ಎಷ್ಟು ಬೋರ್ಡಲ್ಲಿ ಎಷ್ಟು ಜಾಗವನ್ನ ಆಕ್ರಮಿಸಿಕೊಂಡಿದೆ, ಈ ಮೂರು ಭಾಗಗಳ ಮಧ್ಯೆ ಎಷ್ಟು ಸ್ಥಳಾವಕಾಶವಿದೆ, ಸುತ್ತಳತೆ ಈ ಬಾಹುವಿನಿಂದ ಪ್ರಾರಂಭಿಸಿ ಈ ಬಾಹು ಹೀಗೆ ಸುತ್ತ ಬಂದು ಮತ್ತೆ ವಾಪಸ್ ಮೂಲ ಸ್ಥಳಕ್ಕೆ ಬಂದ್ರೆ ಅದು ಏನ್ ಕರಿತೀವಿ, ಆ ಆಕೃತಿಯ ಸುತ್ತಳತೆ. ಹಾಗೆ ಇದನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಸ್ಥಳ ಇಲ್ಲೂ ಇದೆ, ಇಲ್ಲೂ ಇದೆ. ಎಷ್ಟನ್ನ ಆಕ್ರಮಿಸಿಕೊಂಡಿದೆಯೋ ಅದನ್ನ ಏನಂತ ಕರಿತೀವಿ ಅಂದ್ರೆ ವಿಸ್ತೀರ್ಣ. ಈ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರಿದೆ ಕ್ಷೇತ್ರ. ಈಗ ಉದಾಹರಣೆ, ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ. ಮೊನ್ನೆ ಟೂರ್ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಮೊನ್ನೆ? ಮುರುಡೇಶ್ವರ, ಧರ್ಮಸ್ಥಳ. ಹೌದಾ? ಧರ್ಮಸ್ಥಳನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕರಿತೀವಿ. ಹೌದಾ? ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಾಗಂದ್ರೆ ಏನು? ಆ ಧರ್ಮಸ್ಥಳ ಅಂತಕ್ಕಂಥದ ಒಂದು ಜಾಗ ಏನಿದೆಯೋ ಎಷ್ಟು ಸ್ಥಳವನ್ನ ಆಕ್ರಮಿಸಿಕೊಂಡಿದೆ, ಆ ಸ್ಥಳಕ್ಕೆ ಹೋದ ತಕ್ಷಣ ಅದೆಲ್ಲವೂ ಯಾವುದಕ್ಕೆ ಸಂಬಂಧಪಡುತ್ತೆ? ಧರ್ಮಸ್ಥಳಕ್ಕೆ ಸಂಬಂಧಪಡುತ್ತೆ. ಅದನ್ನ ಶ್ರೀ ಕ್ಷೇತ್ರ ಅಂದ್ರೆ ಆ ಕ್ಷೇತ್ರ ಆವರಿಸಿಕೊಂಡಿರ್ತಕ್ಕಂಥ, ಧರ್ಮಸ್ಥಳ ಆವರಿಸಿಕೊಂಡಿರ್ತಕ್ಕಂತಹ ಎಲ್ಲ ಜಾಗವನ್ನ ನಾವೇನಂತ ಕರಿತೀವಿ? ಕ್ಷೇತ್ರ. ವಿಸ್ತೀರ್ಣ. ವಿಸ್ತೀರ್ಣದ ಇನ್ನೊಂದು ಪದ ಏನು? ಕ್ಷೇತ್ರ. ಹಾಗಿದ್ಮೇಲೆ ನಾವು ಇವತ್ತು ಈ ಕ್ಷೇತ್ರ ಗಣಿತ ಅಂತಕ್ಕಂಥದ್ದು ಅಂದ್ರೆ ಏನು, ಅದರಲ್ಲಿ ಏನು ಬರುತ್ತೆ ಅಂತಕ್ಕಂಥದ್ದನ್ನ ನೋಡಿ. ನಾವು ವೃತ್ತದ ವಿಸ್ತೀರ್ಣವನ್ನಾಗಲಿ ತ್ರಿಭುಜದ ವಿಸ್ತೀರ್ಣವನ್ನಾಗಲಿ ಕಲಿಯುವುದನ್ನು ಏನು ಮಾಡಿದೀವಿ, ಈಗಾಗಲೇ ಹಿಂದಿನ ತರಗತಿನಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇವುಗಳನ್ನು ಹೊರತುಪಡಿಸಿ ನಮ್ಮ ಜಮೀನುಗಳು ಯಾವ್ಯಾವ ಆಕಾರದಲ್ಲಿದ್ದಾವೆ ಅಂತಕ್ಕಂಥದ್ದು ನೋಡಿ. ಯಾವುದೋ ಒಂದು ಜಮೀನು ಈ ಆಕಾರದಲ್ಲಿದೆ, ಈ ಆಕಾರದಲ್ಲಿದೆ. ಹಾಗಿದ್ಮೇಲೆ ಈ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಯಾವ ರೀತಿ? ನಾವು ಮೊದಲು ಏನ್ ಮಾಡೋಣ, ಈ ಜಮೀನನ್ನ ಎರಡು ಭಾಗಗಳನ್ನಾಗಿ ಮಾಡೋಣ. ಎರಡು ಭಾಗಗಳನ್ನಾಗಿ ಮಾಡಿದಾಗ ನಮಗೆ ಇಲ್ಲಿ ಎರಡು ಆಕೃತಿಗಳು ಕಾಣ್ತಾ ಇದೆ. ಹೌದಾ? ಎರಡು ಆಕೃತಿಗಳು ಕಾಣ್ತಾ ಇದೆ ಅಂದಾಗ ಮೇಲಿನ ಆಕೃತಿ ಹೆಸರೇನು? ತ್ರಿಭುಜ. ಕೆಳಗಿನ ಆಕೃತಿಯ ಹೆಸರು ಚತುರ್ಭುಜ. ಚತುರ್ಭುಜದಲ್ಲಿ ಯಾವ ವಿಧ? ಟ್ರ್ಯಾಪಿಜರ್. ಏನಂತ ಕರಿತೀವಿ? ಎರಡು ಸಮಾಂತರ ಬಾಹುಗಳು ಇದಾವೆ, ಅಥವಾ ಚತುರ್ಭುಜ ಅಂತ ಕರೀಬಹುದು, ಅಥವಾ ಟ್ರ್ಯಾಪಿಜರ್ ಅಂತ ಏನ್ ಮಾಡಬಹುದು, ನಾವು ಕರೀಬಹುದು. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ? ಏನಿದೆ?
ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಏನ್ ಸೂತ್ರ ಇದೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಏನಿದೆ ಬಾಹು ಇಂಟು ಬಾಹು ಅಂದ್ರೆ ಯಾವ್ದು ತಗೊಂತೀವಿ ಚೌಕದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಾವು ಬಾಹು ಇಂಟು ಬಾಹು ತಗೊಂತೀವಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಯಾವ್ದಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಸೂತ್ರ ಬಳಸಿ ನಾವೇನ್ ಮಾಡ್ತೀವಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ ಅದೇ ರೀತಿ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಅರ್ಧ ಇಂಟು h ಅಂತಂದ್ರೆ ಈ ಎರಡು ಸಮಾಂತರ ಬಾಹುಗಳ ನಡುವಿನ ದೂರ ಈ ಎರಡು ಸಮಾಂತರ ಬಾಹುಗಳ ನಡುವಿನ ದೂರ ಅಥವಾ ಎತ್ತರ ಎರಡು ಸಮಾಂತರ ಬಾಹುಗಳ ನಡುವಿನ ಎತ್ತರ ಎತ್ತರ ಇಂಟು a ಪ್ಲಸ್ ಬಿ ಅಂತಂದ್ರೆ ಯಾವುದು ಎ ಸಮಾಂತರ ಬಾಹುಗಳ ಮೊತ್ತ ಎರಡದವಲ್ಲ ಸಮಾಂತರ ಬಾಹು ಆ ಎರಡು ಸಮಾಂತರ ಬಾಹುಗಳ ಮೊತ್ತ ಸಮಾಂತರ ಬಾಹುಗಳ ಎತ್ತರ ಮೊತ್ತ ಅಕಸ್ಮಾತ್ ಆಗಿ ಇದೇನಾದ್ರೂ ವಜ್ರಾಕೃತಿಯಾಗಿದ್ರೆ ವಜ್ರಾಕೃತಿಯಾಗಿತ್ತಪ್ಪ ಅವಾಗ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನ್ ಬಳಸ್ತೀವಿ ಅರ್ಧ ಇಂಟು d1 ಇಂಟು d2 ಅರ್ಧ ಇಂಟು d1 ಇಂಟು d2 d1 ಅಂದ್ರೆ ಏನ್ ಹೇಳಿದೀವಿ ಕರ್ಣಗಳು ಕರ್ಣ ಡಯಾಗನಲ್ಸ್ ಇಂಗ್ಲಿಷ್ ನಾಗ ಏನ್ ಕರಿತೀವಿ ಡಯಾಗನಲ್ ಕರ್ಣ ಇಂಟು ಕರ್ಣ ಅಥವಾ d1 ಇಂಟು d2 ಈ ರೀತಿ ಕೊಟ್ಟಿರ್ತಕ್ಕಂಥ ಆಕೃತಿಯನ್ನು ಈಗ ಯಾವ ಈ ಆಕಾರದಲ್ಲಿ ಇತ್ತು ನಮ್ಮ ಮೂಲ ಏನ್ ಮಾಡ್ತಾರೆ ಅದನ್ನು ಹೊಡಿತಾರೆ ಯಾವ ರೀತಿ ತ್ರಿಭುಜಾಕಾರವಾಗಿ ಟ್ರಾಪಿಜಾಕಾರವಾಗಿ ವಜ್ರಾಕೃತಿಯ ಆಕಾರವಾಗಿ ಆಯತಾಕಾರವಾಗಿ ಚೌಕಾಕಾರವಾಗಿ ಏನ್ ಮಾಡ್ತಾರೆ ವಿಂಗಡಿಸಿ ಇವುಗಳ ವಿಸ್ತೀರ್ಣ ಚೌಕ ಆಗಿದ್ರೆ ಚೌಕದ ವಿಸ್ತೀರ್ಣ ಆಯತ ಆಗಿದ್ರೆ ಆಯತದ ವಿಸ್ತೀರ್ಣ ವಜ್ರಾಕೃತಿ ಆಗಿದ್ರೆ ವಜ್ರಾಕೃತಿಯ ವಿಸ್ತೀರ್ಣ ಇವುಗಳನ್ನೆಲ್ಲವನ್ನು ಒಟ್ಟುಗೂಡಿಸಿದಾಗ ನಮಗೆ ಏನು ಬರ್ತದೆ ಮೂಲ ಆ ಒಂದು ಜಮೀನಿನ ವಿಸ್ತೀರ್ಣ ಏನಾಗುತ್ತೆ ಬರುತ್ತೆ ಅದು ಯಾವ ಆಕಾರದಾಗ ಇರುತ್ತೋ ಆ ಆಕಾರದಿಂದ ಏನ್ ಮಾಡಬೇಕು ಬದಲಾವಣೆ ಮಾಡ್ಬೇಕು ನಾವು ಮೊದಲು ಯಾವ್ಯಾವನ್ನ ತ್ರಿಭುಜಾಕಾರವನ್ನಾಗಿ ಜೊತೆಗೆ ಅದು ಉಳಿದಂತವನ್ನ ಏನ್ ಮಾಡ್ಬೇಕು ಚತುರ್ಭುಜಗಳು ಅಂದ್ರೆ ಯಾವ್ಯಾವು ಚೌಕ ಆಯತ ಸಮಾಂತರ ಚತುರ್ಭುಜ ಟ್ರಾಪಿಜ್ಯ ವಜ್ರಾಕೃತಿ ಈ ರೀತಿ ಡಿವೈಡ್ ಮಾಡ್ತಕ್ಕಂಥದ್ದು ಬದಲಾವಣೆ ಮಾಡಿ ಏನ್ ಮಾಡ್ತೀವಿ ಅವುಗಳೆಲ್ಲವನ್ನು ವಿಸ್ತೀರ್ಣವನ್ನು ಕಂಡುಹಿಡಿದು ಈ ವಿಸ್ತೀರ್ಣಗಳನ್ನು ಕೂಡುವುದರಿಂದ ನಮಗೆ ಆ ಜಮೀನಿನ ವಿಸ್ತೀರ್ಣ ಏನಾಗುತ್ತೆ ಬರುತ್ತೆ ಈಗ ಯಾವ ರೀತಿ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಒಂದು ಸ್ವಲ್ಪ ಒಂದು ಸಮಸ್ಯೆಯನ್ನು ಬರ್ಕೊಂಡು ಈಗ ಯಾವುದಾದ್ರೂ ಒಂದು ವಜ್ರಾಕೃತಿದೋ ಅಥವಾ ಟ್ರಾಪಿಜ್ಯದೋ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದನ್ನ ನೋಡೋಣ ಈಗ ಒಂದು ಲೆಕ್ಕ ಬರ್ಕೊಳ್ಳೋಣ ಸಹನ ಒಂದು ಪ್ರಶ್ನೆಯನ್ನು ಓದ್ತಾಳೆ ಆ ಪ್ರಶ್ನೆ ಯಾವ ರೀತಿ ವಿಸ್ತೀರ್ಣ ಅಥವಾ ಏನು ಕೊಟ್ಟಿದ್ದಾನೆ ಅದನ್ನು ನೋಡೋಣ ತ್ರಾಪಿಜ್ಯಾಕಾರದಲ್ಲಿರುವ ಒಂದು ಮೈದಾನದ ವಿಸ್ತೀರ್ಣ 480 ಚದರ ಮೀಟರ್ 480 ಚದರ ಸೆಂಟಿಮೀಟರ್ ಚದರ ಮೀಟರ್ ಚದರ ಮೀಟರ್ ಆದರೆ ಸಮಾಂತರ ಬಾಹುಗಳ ನಡುವಣ ದೂರ 15 ಮೀಟರ್ ಮತ್ತು 15 ಮೀಟರ್ ಮತ್ತು ಅವೆರಡರು ಅವೆರಡರ ಸಮಾಂತರ ಬಾಹುಗಳ ಪೈಕಿ ಒಂದರ ಉದ್ದ
ಒಂದರ ಉದ್ದ 20 ಮೀಟರ್ 20 ಮೀಟರ್. ಹಾಗಾದರೆ ಇನ್ನೊಂದರ ಉದ್ದವೆಷ್ಟು? ಇನ್ನೊಂದರ ಉದ್ದವೆಷ್ಟು? ಉದ್ದವೆಷ್ಟು? ನೋಡಿ, ಟ್ರಾಪಿಜಾಕಾರದಲ್ಲಿರುವ ಒಂದು ಮೈದಾನದ ವಿಸ್ತೀರ್ಣ 480 ಚದರ ಮೀಟರ್. ಸುಮ್ಮನೆ ಒಂದು ಟ್ರಾಪಿಜವನ್ನು ಬರೆಯೋಣ ಇಲ್ಲಿ. ಇಲ್ಲಿ ಟ್ರಾಪಿಜವನ್ನು ಬರೆದಿದ್ದೀವಿ. ಇದರ ವಿಸ್ತೀರ್ಣ ಅಂದ್ರೆ ಇದು ಆಕ್ರಮಿಸಿಕೊಂಡಿರ್ತಕ್ಕಂಥ ಸ್ಥಳ ಇದು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಅವನು? 480 ಚದರ ಮೀಟರ್. ಇದು ಕೊಟ್ಟಿದ್ದಾನೆ ವಿಸ್ತೀರ್ಣ. ಎಷ್ಟು ಆಕ್ರಮಿಸಿಕೊಂಡಿದೆ? ಸಮಾಂತರ ಬಾಹುಗಳ ನಡುವಣ ದೂರ. ಸಮಾಂತರ ಬಾಹುಗಳು ಯಾವ್ಯಾವು? ಹೆಸರು ಕೊಡಂತ ಎ ಬಿ ಸಿ ಡಿ. ಈ ಎ ಬಿ ಮತ್ತು ಡಿ ಸಿ ನೀವು ಸಮಾಂತರ ಬಾಹು. ಈ ಬಾಹುಗೆ ಈ ಬಾಹು ಏನಾಗಿದೆ? ಸಮಾಂತರ. ಇವೆರಡರ ನಡುವಿನ ದೂರ ಎಷ್ಟಿದೆ? 15. ಎಷ್ಟಿದೆ ಇವೆರಡರ ನಡುವಿನ ದೂರ? 15 ಮೀಟರ್. ಇವೆರಡರ ನಡುವಿನ ದೂರ ಕೊಟ್ಟರು 15 ಮೀಟರ್. ಅವೆರಡರ ಸಮಾಂತರ ಬಾಹುಗಳ ಪೈಕಿ ಒಂದರ ಉದ್ದ. ಇಲ್ಲೊಂದಿದೆ ಸಮಾಂತರ ಬಾಹು, ಇಲ್ಲೊಂದಿದೆ. ಇವೆರಡು ಸಮಾಂತರ ಬಾಹುಗಳ ಪೈಕಿ ಒಂದರ ಉದ್ದ ಕೊಟ್ಟಿದ್ದಾನೆ. ಎಷ್ಟು? 20 ಮೀಟರ್. ಮುಂದಕ್ಕೆ ಏನಂತ ನೋಡ್ರಿ. ಹಾಗಾದರೆ ಇನ್ನೊಂದರ ಉದ್ದವೇ. ಇನ್ನೊಂದು ಯಾವ ಸಮಾಂತರ ಬಾಹು? ಇದಕ್ಕೆ ಯಾವ ಸಮಾಂತರವಾಗಿದೆ? AB. ಇದರದು ಏನ್ ಕೇಳಿದ ಅವನು? ಉದ್ದ ಇದೆ. ಈಗ ನಾವು ಯಾವ್ದು ಸೂತ್ರ ಹಾಕ್ಬೇಕು? ಈಗ ಟ್ರಾಪಿಜ್ಯದ ವಿಸ್ತೀರ್ಣ. ಟ್ರಾಪಿಜ್ಯದ ವಿಸ್ತೀರ್ಣ is equals to ಅರ್ಧ ಇಂಟು ಅರ್ಧ into h into a plus ಪ್ಲಸ್ ಬಿ. ಹೌದಾ? ಈಗ ಒಂದೊಂದೇ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಟ್ರಾಪಿಜಾಕಾರದಲ್ಲಿರುವ ಮೈದಾನದ ವಿಸ್ತೀರ್ಣ 480 ಚದರ ಮೀಟರ್. ಅಂದ್ರೆ ಟ್ರಾಪಿಜ್ಯದ ವಿಸ್ತೀರ್ಣ ಕೊಟ್ಟಿದ್ದಾನೆ. ಅಲ್ಲಿ ಭರ್ತಿ ಮಾಡೋಣಂತೆ. ಈ ಪದಕ್ಕೆ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಯನ್ನ ಭರ್ತಿ ಮಾಡೋಣ. ಟ್ರಾಪಿಜ್ಯದ ವಿಸ್ತೀರ್ಣ ಎಷ್ಟಿದೆ? 480 ಚದರ ಮೀಟರ್. ಆ 480 ಚದರ ಮೀಟರ್ ಅನ್ನ ಇಲ್ಲಿ ಬರೆಯೋಣ. ಅರ್ಧ ಇದೆ, ಅರ್ಧ ಬರೆಯೋಣ. ಕಾನ್ಸ್ಟೆಂಟ್ ಇಂಟು h. ಇವೆರಡರ ನಡುವಿನ ದೂರ ಎಷ್ಟಿದೆ? 15 ಮೀಟರ್. 15 ಮೀಟರ್ ಬರುತ್ತೆ. ಇಂಟು ಎ ಒಂದು ಕೊಟ್ಟಿದ್ದಾನೆ. ಬಾಹು ಯಾವುದು? 20. ಬಿ ಅನ್ನ ಕೊಟ್ಟಿಲ್ಲ, ಅದು ಕಂಡುಹಿಡಿಯಲಿಕ್ಕೆ ಕೇಳಿದಾನೆ. ಅದನ್ನು ಹಾಗೆ ಬರ್ತಿದ್ದೀವಿ. ಇನ್ನೊಂದು ಬಾಹುವಿನ ಉದ್ದ ಕಂಡುಹಿಡಿಯಲಿಕ್ಕೆ ಕೇಳಿದಾನೆ. ಅದನ್ನು ಹಾಗೆ ಬರ್ತಿದ್ದೀವಿ. ಈಗ ಇಲ್ಲಿಂದ ಇದು ಎಲ್ಲಿದೆ? ಎರಡಲ್ಲಿದೆ. ಇದೆ ಒಂದಲ್ಲಿದೆ? ಅಂಶದಲ್ಲಿದೆ. ಎರಡಲ್ಲಿದೆ? ಛೇದದಲ್ಲಿರೋದು. ಈ ಕಡೆಗೆ ಬಂದ್ರೆ ಎಲ್ಲಿ ಬರಬೇಕು? ಅಂಶಕ್ಕೆ ಬರಬೇಕು. 480 ಇಂಟು 2 is equals to 15 into 20 plus b. ಈಗ 15 ಎಲ್ಲಿದೆ? ಅಂಶದಲ್ಲಿದೆ. ಈ ಕಡೆ ಬಂದ್ರೆ ಎಲ್ಲಿ ಬರುತ್ತೆ? ಛೇದಕ್ಕೆ ಬರುತ್ತದೆ. 480 into 2 divided by 15 is equals to 20 plus b. ಈಗ 15 ಮಗ್ಗಿನಲ್ಲಿ 480 ಬರುತ್ತಾ ನೋಡೋಣ. 15 ಮಗ್ಗಿನಲ್ಲಿ 480 ಬರುತ್ತೆ. 15ರಿಂದ ಭಾಗಿಸ್ತಕ್ಕಂಥ ಕೆಲಸ ಮಾಡೋಣ. 480 15 ಹಾಕಿದ್ವಿ. 15 ಮಗ್ಗಿ ಹೇಳಕ್ ಬರುತ್ತೆ? ಹಾ ಹೇಳ. 15 ಮಗ್ಗಿ ಯಾವ್ದು ಮಧ್ಯ ಬಂತು? 15 4 ಎಷ್ಟು? ಇಲ್ಲಿ ಎಷ್ಟೈತೆ? ಮೊದಲದು ಇಷ್ಟೇ ನೋಡ್ಕೋಬೇಕು. ಎರಡು ಪದಗಳನ್ನು, ಎರಡು ಸಂಖ್ಯೆ 40. ಎಷ್ಟಾಗಕ್ಕೆ? 15 ಮೂರ್ಲೆ 45. 15 ಮೂರ್ಲೆ ಎಷ್ಟು? 45. ಈಗ 8ರಲ್ಲಿ 5 ಹೋದ್ರೆ ಎಷ್ಟು? 3. 4ರಲ್ಲಿ 4 ಹೋದ್ರೆ 0. ಈಗ 0 ಏನ್ ಮಾಡ್ತಾ ಇದೀವಿ? ಇಳಿಸ್ತಾ ಇದೀವಿ.
ಈಗ 15 ಈಗ ಪೂರ್ತಿಯಾಗಿ ಆಗೋಯ್ತು. ಈಗ ಕಟ್ತಾ ಹೊರಡೋಣ. 15 ಒಂದ್ಲೆ 15 32 30 400 32 32 15 32 480. ಈಗ ಇವೇನು ಉಳಿತು? 32 2 32 ಎರಡೇ ಎಷ್ಟು? ಎಷ್ಟು? 64 64 is equals to ಎಷ್ಟು? 20 ಪ್ಲಸ್ ಈ 20 ಈ ಕಡೆ ಬಂದ್ರೆ ಅಂಶ ಸೇಡರು ನೋಡಿ ಇವು ಎರಡರ ಜೊತೆ ಯಾವ ಚಿಹ್ನೆ ಇದೆ? ಮೈನಸ್ ಮೈನಸ್. b is equals to 64 ಮೈನಸ್ 20. ಈಗ 64ರಲ್ಲಿ ನಾನು ಎಷ್ಟನ್ನು ಕಳಿಬೇಕು? 20 ಕಳಿಬೇಕು. ಎಷ್ಟು ಬರುತ್ತೆ? 4 ಮೀಟರ್. ಆದ್ಮೇಲೆ ಇನ್ನೊಂದು ಬಾವಿನ ಉದ್ದ ಎಷ್ಟು? 44 ಮೀಟರ್. ಕೇಳಿದ ಲೆಕ್ಕದಲ್ಲಿ ಏನ್ ಕೇಳಿದ್ದ? ಇನ್ನೊಂದು ಬಾವಿನ ಉದ್ದವನ್ನು ಕೇಳಿ. ಒಟ್ಟು ನೋಡಿಲ್ಲಿ 1 2 3 4 ಕೊಟ್ಟಿದ್ದಾನೆ. 4 ಗೊತ್ತಿಲ್ಲದ ಅಂಶಗಳಿದ್ದಾವೆ. ಅದರಲ್ಲಿ 3 ಅಂಶಗಳನ್ನು ಕೊಟ್ಟರೆ ಉಳಿದ ಒಂದು ಅಂಶವನ್ನು ನಾವೇನು ಮಾಡಬಹುದು? ಕಂಡು. ಈಗ ಅವನು ವಿಸ್ತೀರ್ಣ ಕೊಟ್ಟಿಲ್ಲ ಅಂದ್ರೆ ಯಾವ ಕೊಟ್ಟಿರ್ತಾನೆ? ಎತ್ತರ ಕೊಟ್ಟಿರ್ತಾನೆ, ಒಂದು ಬಾಹು ಇನ್ನೊಂದು ಬಾಹು, 2 ಕೊಟ್ಟಿರ್ತಾನೆ. ಸರಿನಾ? ವಿಸ್ತೀರ್ಣ ಕೊಟ್ಟಿಲ್ಲ ಅಂದ್ರೆ ಏನೇನು ಕೊಟ್ಟಿರ್ಬೇಕು? ಎತ್ತರ ಕೊಟ್ಟಿರ್ಬೇಕು, ಸಮಾಂತರ ಬಾಹುಗಳು 2 ಸಮಾಂತರ ಬಾಹುಗಳು ಯಾವ್ಯಾವ ಅವುಗಳ ಅಳತೆ ಕೊಟ್ಟಿರ್ಬೇಕು. ವಿಸ್ತೀರ್ಣ ಕೊಟ್ಟ, ಸಮಾಂತರ ಬಾಹುಗಳು ಎಷ್ಟೆಷ್ಟಿದಾವ ಅಳತೆ ಅಂತ ಕೊಟ್ಟ, ಅವಾಗ ಏನ್ ಕಂಡಿಡ್ಬೇಕು ನಾವು? ಎತ್ತರ ಕಂಡಿಡ್ಬೇಕು. ಅವನು ವಿಸ್ತೀರ್ಣನೂ ಕೊಟ್ಟ, ಎತ್ತರನೂ ಕೊಟ್ಟ, ಒಂದು ಸಮಾಂತರ ಬಾಹು ಕೊಟ್ಟ, ಇನ್ನೊಂದು ಬಾಹುವನ್ನು ಕೊಟ್ಟಿಲ್ಲ ಅಂತಂದ್ರೆ ಬಾಹು ಕಂಡಿರ್ತಕ್ಕಂಥದ್ದನ್ನು ತೋರಿಸಿದ್ವಿ. ಅಂದ್ರೆ 4 ಗೊತ್ತಿಲ್ಲದ ಅಳತೆಗಳಲ್ಲಿ ಯಾವುದಾದರೂ 3 ಅಳತೆಗಳನ್ನ ಕೊಟ್ಟರೆ ಮತ್ತೊಂದು ಅಳತೆಯನ್ನು ಏನ್ ಮಾಡಬಹುದು ನಾವು? ಈಗ ನಾವು ಒಂದು ಲೆಕ್ಕವನ್ನು ಬಿಡಿಸಿದೀನಿ, ಮತ್ತೊಂದು ಲೆಕ್ಕವನ್ನ ಸಹ ನಾನು ಬಿಡಿಸ್ತೀನಿ ಅಂತ ಇದ್ದಿದ್ದಾಳೆ. ಈಗ ಅವಳು ಒಂದು ಲೆಕ್ಕವನ್ನು ಹೇಳೋಣ, ಅವಳು ಯಾವ ರೀತಿ ಬಿಡಿಸ್ತಾಳೆ ಅಂತ ಬಮ್ಮ. ಬರೀ ತ್ರಾಪಿಜ್ಯಾಕಾರದಲ್ಲಿರುವ ಒಂದು ಜಮೀನಿನ ದಲ್ಲಿರುವ ಬರಿ ಒಂದು ಇದರಲ್ಲಿ ಬರಿಬೇಕು ವರ್ಡಲ್ಲಿ. ಒಂದು ಜಮೀನಿನ ಸಮಾಂತರ ಬಾಹುಗಳ  ನಡುವಣ ದೂರ ನಡುವಣ ದೂರ 10 ಮೀಟರ್. ಅವೆರಡು ಸಮಾಂತರ ಬಾಹುಗಳ ಅವೆರಡು ಸಮಾಂತರ ಬಾಹುಗಳ ಉದ್ದಗಳು ಕ್ರಮವಾಗಿ
ಕ್ರಮವಾಗಿ 12 ಮೀಟರ್ ಮತ್ತು 16 ಮೀಟರ್ಗಳಾಗಿವೆ. 16 ಮೀಟರ್ಗಳಾಗಿವೆ. ಆ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಆ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಆ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಈಗ ಏನ್ ಕೊಟ್ಟಿದ್ದಾನೆ ಏನ್ ಕೊಟ್ಟಿಲ್ಲ ಅನ್ನೋದನ್ನ ಹೇಳಬೇಕು. ಸಾನ ಏನೇನ್ ಕೊಟ್ಟಿದ್ದಾನೆ? ಎರಡು ಸಮಾಂತರ ಬಾಹುಗಳ ಅಳತೆಯನ್ನು ಏನ್ ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಮತ್ತೇನ್ ಕೊಟ್ಟಾನೆ? ಅವೆರಡು ಸಮಾಂತರ ಬಾಹುಗಳ ನಡುವಿನ ದೂರವನ್ನು ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಮತ್ತೇನನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ? ಆ ಜಮೀನಿನ ಟ್ರಾಪಿಜಾಕಾರದಲ್ಲಿರ್ತಕ್ಕಂಥ ಜಮೀನಿನ ವಿಸ್ತೀರ್ಣವನ್ನು ಏನ್ ಮಾಡಿದ್ದಾನೆ? ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ. ಈಗ ಫಸ್ಟ್ ದತ್ತಾಂಶಗಳನ್ನು ಬರಿತಾ ಬರೋಣಂತೆ. ಏನು ನಡುವಣ ದೂರ ಅಂದ್ರೆ ಏನ್ ಕೊಟ್ಟಿರ್ತಾನೆ? h ಬರ್ತಾರೆ. h is equals to ಸೂತ್ರ ಬರೀತಿ. ಹತ್ತು ಆದೇಶ ಮಾಡಿ. ಹೆಚ್ಚು ಅಂದ್ರೆ 10. ಬರೀ ಇದು ಬರೀ ಮೀಟರ್ ಅಂತ ಬದಲಿ ಅಂತ ತಪ್ಪಿಲ್ಲ. ಅವನ 12 ಮೀಟರ್ ಪ್ಲಸ್ ಮೀಟರ್ ಈಸ್ ಈಕ್ವಲ್ಸ್ ಟು. ಈಗ ಕಡ್ತಾ ಹೊಡಿಬೋದಾ? ಎರಡ ಒಂದ್ಲೆ ಎರಡ ಇಲ್ಲೇ 10. ಏನು ಹೊಡಿತಿಲ್ಲ ಈಗ? 5 ಮೀಟರ್ ಬರ್ಕ 5 ಮೀಟರ್ ಆವರಣ ಹಾಕಿ. ಇವೆರಡನ್ನು ಕೂಡಬೇಕೀಗ. ಎಷ್ಟಾಯ್ತು? 28 ಮೀಟರ್. ಈಗೇನ್ ಮಾಡ್ಬೇಕು? ಯಾವ ಕಡೆಗೆ? ಈಗ ನೋಡಿ ಇವೆರಡು ನಡುವೆ ಏನ್ ಚಿಹ್ನೆ ಇದೆ? 5 ಮತ್ತು 28 ನಡುವೆ ಇಂಟು ಏನ್ ಮಾಡ್ಬೇಕಾಗಿದ್ಮೇಲೆ ಗುಣಿಸ್ಬೇಕು ಇಲ್ವಾ? 28 ಇಂಟು 5 ಗುಣಿಸು. ಬರೀ 140. ಇಲ್ಲಿ ನೋಡಿ, ಈ ಕಡೆ ನೋಡಿ, ಇಲ್ಲಿ ನಾವು ಅಂಕಿ ಸಂಖ್ಯೆಗಳನ್ನು ಗುಣಿಸಿದ್ವಿ. 5 ಇಂಟು 28 ಗುಣಿಸಿದಾಗ ಎಷ್ಟು ಬಂತು? 140. ಇಲ್ಲಿ ಮೀಟರ್ ಇದೆ, ಹೌದಾ? ಇಲ್ಲೂ ಮೀಟರ್ ಇದೆ. ಮೀಟರ್ ಇಂಟು ಮೀಟರ್, ಮೀಟರ್ ಇಂಟು ಮೀಟರ್. ಈಗ ನೋಡಿ ಇಲ್ಲಿ ನೋಡ್ರಿ, ಎ ಇಂಟು ಎ ಅಂದ್ರೆ ಏನ್ ಬರೀತೀವಿ? ಎ ಸ್ಕ್ವೇರ್. ಬಿ ಇಂಟು ಬಿ ಅಂದ್ರೆ ಏನ್ ಬರೀತೀವಿ? ಬಿ ಸ್ಕ್ವೇರ್. ಹೌದಾ? ಎ ಸ್ಕ್ವೇರ್ ಬಿ ಸ್ಕ್ವೇರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಈ ಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದನ್ನ ನಾವು ಕನ್ನಡದಲ್ಲಿ ಏನಂತ ಓದ್ತೀವಿ ಅಂದ್ರೆ ಚದರ ಮೀಟರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಆ ಮೀಟರ್ ಸ್ಕ್ವೇರ್ ನ ನಾವೇನಂತ ಓದ್ತೀವಿ ಕನ್ನಡದಾಗಿ? ಚದರ ಮೀಟರ್. ಎನಿ ಡೌಟ್ಸ್? ನೋ ಡೌಟ್ಸ್. ಸಹನಾ ಒಂದು ಲೆಕ್ಕವನ್ನು ಬಿಡಿಸಿದ್ಲು. ವಿಜಯಲಕ್ಷ್ಮಿ ಈಗ ನಾನೊಂದು ಲೆಕ್ಕ ಬಿಡಿಸ್ತೀನಿ ಸರ್ ಅಂತ ಇದ್ದಾಳೆ. ಅವಳು ಯಾವ ಲೆಕ್ಕ ಬಿಡಿಸ್ತಾಳೆ ಅಂತಂದು ಲೆಕ್ಕ ನಾನು ಹೇಳ, ನೀವು ಬರೀತೀವ? ಬಾ. ಯಾವ್ದು ಅಭ್ಯಾಸದಲ್ಲಿ ಬರೀತೀಯಾ? ಅಭ್ಯಾಸದಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕವನ್ನು ಬರ್ಕೊಂತಾಳ. ಅವಳಿಗೆ ಆ ಲೆಕ್ಕವನ್ನು ಬಿಡಿಸ್ತಾಳೆ. ನೋಡೋಣ. ಹೇಳ್ತೀನಿ. ಸಹನಾ ಓದ್ತೀಯ? 5ನೇ ಲೆಕ್ಕ ಓದ ಅಭ್ಯಾಸದಲ್ಲಿ. ಒಂದು ವಜ್ರಾಕೃತಿಯ
ಒಂದು ವಜ್ರಾಕೃತಿಯ ಕರ್ಣಗಳ ಕರ್ಣಗಳ ಉದ್ದಗಳು ಉದ್ದಗಳು 7.5 ಸೆಂಟಿಮೀಟರ್ 7.5 ಸೆಂಟಿಮೀಟರ್ ಮತ್ತು ಮತ್ತು 12 ಸೆಂಟಿಮೀಟರ್ 12 ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ವಜ್ರಾಕೃತಿಯ ಕರ್ಣಗಳನ್ನು ಕೊಟ್ಟಿದ್ದಾರೆ. ಆ ಕರ್ಣಗಳ ಮುಖಾಂತರ ಆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಏನ್ ಮಾಡ್ರಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಯಾವ್ಯಾವ ದತ್ತಾಂಶಗಳನ್ನು ಕೊಟ್ಟಿದ್ದಾನೆ ನೋಡೋಣ. ಏನೇನು ಕೊಟ್ಟಿದ್ದಾನೆ? ಕರ್ಣಗಳ ಉದ್ದಗಳು ಅಂದ್ರೆ ಇದನ್ನ ಏನ್ ಬರಿಬೇಕು? 7.5 ಏನಿದು ಸೂತ್ರದಲ್ಲಿ D1. ಇದು 12 ಸೆಂಟಿಮೀಟರ್ ಏನಿದು D2. ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಅರ್ಧ ಇಂಟು D1 ಇಂಟು D2 ಅಂದ್ರೆ ಕರ್ಣ 1ರ ಉದ್ದ, D2 ಅಂದ್ರೆ ಕರ್ಣ 2ರ ಉದ್ದ. D1 ಅಂದ್ರೆ ಕರ್ಣ 1ರ ಉದ್ದ, D2 ಅಂದ್ರೆ ಕರ್ಣ 2ರ ಉದ್ದ. ಈಗ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಹೇಳಿದಾನೆ. ಈ ಕಡೆ ಬಾ. ವಜ್ರಾಕೃತಿಯ ವಿಸ್ತೀರ್ಣ ಅಂತ ಎಲ್ಲಿ ಕೊಟ್ಟಿದ್ದಾನೆ? 7.5 ಈಸ್ ಈಕ್ವಲ್ಸ್ ಟು ಇಲ್ಲಿಯನ್ ಕಾನ್ಸ್ಟೆಂಟ್ ಹಾಗೆ 1/2 ಇಂಟು D1 ಅಂದ್ರೆ ಎಷ್ಟಿದೆ? 7.5 ಇಂಟು D2 ಅಂದ್ರೆ 12. ಕಡ್ತಾವಡಿ 2 ಒಂದ್ಲೆ ಯಾವುದು ಅಂತದ್ರಲ್ಲಿ 2 6 ಈಗ ಇವೆರಡನ್ನು ಗುಣಿಸ್ಬೇಕು. ಬರೀ 7.5 ಈಸಿ ಕೊಟ್ಟು ಹಾಕೋ. 7.5 ಇಂಟು 6 ಇಂಟು 6 ಬಾಯ್ ಗುಣಿಸು. 7.5 ಇಂಟು 6 6 30 0 10 3 7 ಎಷ್ಟು? 42 42 1 3 40. ಈಗ ನೋಡೋಣ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನ ಇದೆ? 1. ಈ ಕಡೆ ಪಾಯಿಂಟ್ ಆದ್ಮೇಲೆ ಇಲ್ಲ, ಹೌದಾ? ಈ ಪಾಯಿಂಟ್ ಆದ್ಮೇಲೆ ಒಂದು ಸ್ಥಾನ ಅಂತಂದ್ರೆ ಈ ಕಡೆಯಿಂದ ನಾವು ಎಣಿಸ್ಬೇಕು. ಈ ಕಡೆ ನೋಡೋ ಇಲ್ಲಿ, ಈ ಕಡೆ ನೋಡೋ ಇಲ್ಲಿ. ಈ ಪಾಯಿಂಟ್ ಆದ್ಮೇಲೆ ಈ ಕಡೆಯಿಂದ ಒಂದು ಸ್ಥಾನವನ್ನು ಬಿಟ್ಟು ನಾವೇ ನೋಡ್ಬೇಕು ಪಾಯಿಂಟ್. ಯಾಕೆಂದ್ರೆ ಪಾಯಿಂಟ್ ಆದ್ಮೇಲೆ ಒಂದು ಸ್ಥಾನ ಇದೆ. ಈ ಕಡೆಯಿಂದ ನಾವು ಎಣಿಸ್ತಾವ ಯಾವುದು? 0 ಬಿಟ್ಟು ಪಾಯಿಂಟ್ ಅನ್ನು ಏನ್ ಮಾಡೋಣ ಇಲ್ಲಿಗೆ. ಈಗ 45 ಪಾಯಿಂಟ್ ಏನಾಯ್ತು? 0. ಬರೀ 45.0 ಯಾವ್ದನ್ನು ಕೊಟ್ಟಿದ್ದಾನೆ ಅವನು? ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೆಂಟಿಮೀಟರ್ ಇಲ್ಲೊಂದಿತ್ತು ಇಲ್ಲೊಂದಿತ್ತು. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಸೆಂಟಿಮೀಟರ್. ಈಗ ಎನಿ ಡೌಟ್ಸ್? ಈ ಲೆಕ್ಕದಲ್ಲಿ ಏನಾದ್ರು ಡೌಟ್ ಇದೆಯಾ ನಿಮಗೆ? ಯಾರೋ ವಿಜಯಲಕ್ಷ್ಮಿ ಒಂದು ಲೆಕ್ಕ ಬಿಡಿಸಿದ್ಲು. ನೆಕ್ಸ್ಟ್ ಕಾವೇರಿ ನಾನೊಂದು ಲೆಕ್ಕ ಬಿಡಿಸ್ತೀನಿ ಸರ್ ಅಂತ ಇದ್ದಾಳೆ. ಈಗ ಅವಳಿಗೆ ಯಾರು ಹೇಳ್ತೀರಿ? ಯಾವುದು ಅಭ್ಯಾಸದಲ್ಲಿ ಇರ್ತಕ್ಕಂಥ ಹೇಳಮ್ಮ. ಎಸ್ ವಿಜಯಲಕ್ಷ್ಮಿ. ಒಂದು ವಜ್ರ ತಡಿ. ಪ್ರಶ್ನೆ ಬರು. ಒಂದು ವಜ್ರಾಕೃತಿಯ ವಿಸ್ತೀರ್ಣ 240 ಚದರ ಸೆಂಟಿಮೀಟರ್ ಮತ್ತು ಒಂದು ಕರ್ಣದ ಉದ್ದ ಒಂದು ಕರ್ಣದ ಉದ್ದ 16 ಸೆಂಟಿಮೀಟರ್. ಕರ್ಣದ ಉದ್ದ 16 ಸೆಂಟಿಮೀಟರ್. ಮತ್ತೊಂದು ಕರ್ಣದ ಉದ್ದವೆಷ್ಟು? ಮತ್ತೊಂದು ಕರ್ಣದ ಉದ್ದವೆಷ್ಟು? ಮತ್ತೊಂದು ಈಗ
ಮತ್ತೊಂದು ಸರಿ ಬರಿ ಮತ್ತೊಂದು ಇರ್ಲಿಲ್ಲ ಮತ್ತೊಂದು ಕೆಳಗೆ ತೋತಾಕು. ಮತ್ತೊಂದು ಕರ್ಣದ ಉದ್ದವೆಷ್ಟು ಉದ್ದವೆಷ್ಟು ಉದ್ದಕ್ಕೂ ದ ಒತ್ತಾಕು ಉದ್ದವೆಷ್ಟು ಉದ್ದವೆಷ್ಟು ನೋಡಿ ಫಸ್ಟ್ ಕೊಟ್ಟಿರ್ತಕ್ಕಂಥದ್ರ ಲೆಕ್ಕದಲ್ಲಿ ದತ್ತಾಂಶಗಳನ್ನು ಗುರುತಿಸಬೇಕು. ವಜ್ರಾಕೃತಿಯ ವಿಸ್ತೀರ್ಣ 240 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಕರ್ಣ ಒಂದರ ಉದ್ದ ಎಷ್ಟು 16 ಸೆಂಟಿಮೀಟರ್. ಇನ್ನೊಂದು ಕರ್ಣ ಸೂತ್ರ ಬರೆಯಕ್ಕೆ ಬರ್ತದೆ. ಈಗ ಸೂತ್ರ ಬರೆಯುವುದು ವಜ್ರಾಕೃತಿಯ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅರ್ಧ ಇಂಟು d1 ಇಂಟು d2. ಇಲ್ಲಿ ನೋಡೋಣ ವಜ್ರಾಕೃತಿಯ ವಿಸ್ತೀರ್ಣ 240 ಚದರ ಸೆಂಟಿಮೀಟರ್. ಇಲ್ಲಿ ವಜ್ರಾಕೃತಿ ವಿಸ್ತೀರ್ಣ ಅಂತ ಹೇಳಿದ ನಮ್ಮ ಲೆಕ್ಕದಲ್ಲಿ ಇಲ್ಲಿ ಏನ್ ಮಾಡ್ಬೇಕು ನಾನೀಗ 240 ಆದೇಶ ಮಾಡ್ಬೇಕು. 240 ಈಸ್ ಈಕ್ವಲ್ಸ್ ಟು 1/2 ಇಂಟು d1 ಅಂತಂದ್ರೆ 16 ಇದನ್ನ ಇಲ್ಲೇ ಕಟ್ತಾ ಹೊಡಿಬಹುದು. 2ರ ಮಗ್ಗಿನಲ್ಲಿ 16 ಬರುತ್ತಲ್ವಾ? 2 1 2 8 16 240 ಈಸ್ ಈಕ್ವಲ್ಸ್ ಟು by n2 is equals to d2. 8 ಎಷ್ಟಲ 24 8 3 24 0 0 ಇಲ್ವಾ? d2 is equals to 30 ಎಷ್ಟು ಏನು ಎದರಲ್ಲಿ ಕೊಟ್ಟಿದ್ದಾನ ಅವನು? ಒಂದು ಕಣ್ಣದ ಉದ್ದ ಎಷ್ಟು ಕೊಟ್ಟಿದ್ದಾನೆ? ಸೆಂಟಿಮೀಟರ್. ಇದನ್ನು ಎಷ್ಟಾಗಬೇಕೀಗ? ನಾವು ಮೀಟರ್ ಕೊಟ್ಟಿದ್ರೆ ಮೀಟರ್. ವಿಸ್ತೀರ್ಣ ಆಯ್ತು ಅಂದ್ರೆ ಏನ್ ಮಾಡಬೇಕು? ಮೀಟರ್ ಇತ್ತು ಅಂದ್ರೆ ಚದರ ಮೀಟರ್, ಸೆಂಟಿಮೀಟರ್ ಇತ್ತು ಅಂದ್ರೆ ಚದರ ಸೆಂಟಿಮೀಟರ್. ಮತ್ತೊಂದು ಕರ್ಣದ ಉದ್ದ ಎಷ್ಟಿರ್ತದೆ? 30 ಸೆಂಟಿಮೀಟರ್. ಮಕ್ಕಳೇ, ಇವತ್ತು ನಾವು ಈ ಒಂದು ಕ್ಷೇತ್ರ ಗಣಿತ ಅಂತಕ್ಕಂತಹ ಒಂದು ಅಧ್ಯಾಯದಲ್ಲಿ ಬಹುಭುಜಾಕೃತಿಯ ವಿಸ್ತೀರ್ಣ, ಟ್ರ್ಯಾಪಿಜ್ ಆಗಿರಬಹುದು ಅಥವಾ ವಜ್ರಾಕೃತಿ ಆಗಿರಬಹುದು, ಇವುಗಳ ವಿಸ್ತೀರ್ಣಗಳನ್ನ ಯಾವ ರೀತಿ ಕಂಡುಹಿಡಿಯಬಹುದು, ಅವುಗಳು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಸೂತ್ರಗಳನ್ನು, ಸೂಕ್ತವಾದ ಸೂತ್ರಗಳನ್ನು ಬಳಸಿದ್ವಿ. ವಜ್ರಾಕೃತಿ ಕೊಟ್ಟಿದ್ರೆ ವಜ್ರಾಕೃತಿಯ ಸೂತ್ರವನ್ನು ಬಳಸಿದ್ವಿ. ಟ್ರ್ಯಾಪಿಜ್ಯ ಕೊಟ್ಟಿದ್ರೆ ಟ್ರ್ಯಾಪಿಜ್ಯದ ಸೂತ್ರವನ್ನ ಬಳಸಿ ಅವುಗಳ ವಿಸ್ತೀರ್ಣ ಆಗಿರಬಹುದು ಅಥವಾ ಸಮಾಂತರ ಬಾಹುಗಳಾಗಿರಬಹುದು ಅಥವಾ ಅದರ ಎತ್ತರ ಆಗಿರಬಹುದು ಅಥವಾ ಕರ್ಣಗಳ ಉದ್ದಗಳನ್ನು ನಾವು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ನೋಡಿದ್ವಿ. ಈ ಪಾಠವನ್ನು ಕಲಿತ ನಂತರ ನೀವೇನೇನು ಕಲ್ತಿದ್ದೀರಿ ಅಂತಕ್ಕಂಥದ್ದು ಒಂದು ಸ್ವಲ್ಪ ಸ್ಮರಣೆಯನ್ನು ಮಾಡೋಣ. ನಾನು ಯಾವ ಪ್ರಶ್ನೆ ಕೇಳ್ತೀನಿ, ನೀವು ಕೈಯನ್ನು ಮಾತ್ರ ಎತ್ತಬೇಕು, ಆ ಉತ್ತರವನ್ನು ಗುಂಪಿನಲ್ಲಿ ಹೇಳುವಂತಿಲ್ಲ. ಈಗ ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು? ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರ ಯಾವುದು? ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎಸ್. ಟ್ರ್ಯಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಎಸ್. ಪುಟಿ ಅರ್ಧ ಇಂಟು ಟ್ರ್ಯಾಪಿಜ್ಯದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅಂತ ಬಾಬು. ಟ್ರ್ಯಾಪಿಜ್ಯದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅರ್ಧ ಇಂಟು h ಇಂಟು ಬ್ರಾಕೆಟ್ a ಪ್ಲಸ್ b. ವೆರಿ ಗುಡ್. ಟ್ರ್ಯಾಪಿಜ್ಯದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅರ್ಧ ಇಂಟು h ಇಂಟು a ಪ್ಲಸ್ b ಚದರ ಮಾನಗಳು. ಅದನ್ನ ನಾವು ಪೂರ್ತಿಯಾಗಿ ಓದಬೇಕು. ಈ ಅಕ್ಷ ಇವು ಬೇಡ, ಹೇಳಿಕೆಯಲ್ಲಿ ಹೇಳಿ ಅಂತ. ಟ್ರ್ಯಾಪಿಜ್ಯದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅರ್ಧ ಇಂಟು ಸಮಾಂತರ ಬಾಹುಗಳ ನಡುವಿನ ದೂರ ಇಂಟು ಸಮಾಂತರ ಬಾಹುಗಳ ಮೊತ್ತ ಅಂತ ಏನ್ ಮಾಡ್ತೀವಿ? ಓದ್ತೀವಿ. ಈಗ ಮುಂದಿನ ಇನ್ನೊಂದು ಪ್ರಶ್ನೆಯನ್ನು ಕೇಳಂತೆ. ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು? ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಯಾವುದು? ವಜ್ರಾಕೃತಿಯ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಅಂತಾನೆ ಹೇಳೋದು. ವಜ್ರಾಕೃತಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ
ಬ್ರಾಕೆಟ್ a plus b ಬ್ರಾಕೆಟ್ ಸ್ವಲ್ಪ ಸ್ವಲ್ಪ ಎಸ್ ವಜ್ರಾಕೃತಿ ವಿಸ್ತೀರ್ಣದ ಸೂತ್ರ ಅರ್ಧ ಇಂಟು d1 ಇಂಟು d2 ವೆರಿ ಗುಡ್ ಅರ್ಧ ಇಂಟು d1 ಇಂಟು d2 ಕಲಿಬೇಕಪ್ಪ. ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ಇವತ್ತಿಗೆ ಮುಗಿಸ್ತಾ ಮುಂದಿನ ಅಧ್ಯಾಯದಲ್ಲಿ ಇನ್ನು ಬೇರೆ ಬೇರೆ ಆಕೃತಿಗಳ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಏನು ಮಾಡೋಣ, ಇಲ್ಲಿ ಮುಗಿಸೋಣ. ನಿಮಗೆಲ್ಲರಿಗೂ ಧನ್ಯವಾದ.